ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ ಹೊಲಿಗೆ ಯಂತ್ರದ ಅಮ್ಮಿ. ಬರೆದವರು ಆರಿಫ್ ರಾಜಾ. ಸಂದರ್ಭಾನುಸಾರ ವಿವರಿಸಿ. ನಿರಾಕಾರ ಮಾನಕ್ಕೆ ಹೊಲಿಗೆ ಹಾಕಿ ರೂಪು ನೀಡುತ್ತಾಳೆ. ಶ್ರೀಯುತ ಆರಿಫ್ ರಾಜಾ ಅವರು ಬರೆದಿರುವ ಹೊಲಿಗೆ ಯಂತ್ರದ ಅಮ್ಮಿ ಎಂಬ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದ್ದು, ಬಟ್ಟೆ ಹೊಲಿಯುವ ತನ್ನ ಅಮ್ಮಿಯ ಕೌಶಲವನ್ನು ಕವಿ ಇಲ್ಲಿ ವಿವರಿಸುತ್ತಿದ್ದಾರೆ. ಬಟ್ಟೆಗೆ ಆಕಾರವಿರುವುದಿಲ್ಲ, ಅಂತೆಯೇ ಬಟ್ಟೆಯು ಕಾಪಾಡುವ ನಮ್ಮ ಮಾನವಕ್ಕೂ ಆಕಾರವಿಲ್ಲ. ಅದೊಂದು ಮಾನಸಿಕ ಸ್ಥಿತಿ ಮಾತ್ರ. ಆದರೆ ಅಮ್ಮಿಯು ನಿರಾಕಾರವಾದ ಮಾನಕ್ಕೆ ಉಡುಪಿನ ಆಕಾರ ಕೊಟ್ಟು, ಅಂದರೆ ಬಟ್ಟೆಯನ್ನು ಕತ್ತರಿಸಿ ಸೂಜಿಯಿಂದ ಹೊಲಿದು ಆಕಾರ ನೀಡುತ್ತಾರೆ. ನಿರಾಕಾರವಾದ ಬಟ್ಟೆ, ನಿರಾಕಾರವಾದ ಮಾನ ಎರಡಕ್ಕೂ ಅಮ್ಮಿಯು ರೂಪು ಕೊಡುತ್ತಾಳೆ. ಆದ್ದರಿಂದ ಅವಳನ್ನು ಸೃಷ್ಟಿಕರ್ತೆ ಎಂದು ಕೂಡ ಕವಿ ಇಲ್ಲಿ ಕರೆದಿದ್ದಾರೆ. ಚಿಂದಿ ಮನಸ್ಸುಗಳನ್ನು ಜೋಡಿಸಲು ಸೂಜಿ ಇದೆ. ಶ್ರೀ ಆರಿಫ್ ರಾಜಾ ಅವರು ರಚಿಸಿರುವ ಹೊಲಿಗೆ ಯಂತ್ರದ ಅಮ್ಮಿ ಎಂಬ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ತಾಯಿಯ ಕೈಯಲ್ಲಿರುವ ಸೂಜಿಯ ಬಗ್ಗೆ ವಿವರಿಸುತ್ತಾ ಕವಿಯು ಸೂಜಿಯು ಚಿಂದಿ ಬಟ್ಟೆಗಳನ್ನು ಸೇರಿಸಿ ಹೊಲಿಯುವುದು ಮಾತ್ರವಲ್ಲ, ಚಿಂದಿ ಮನಸ್ಸುಗಳನ್ನು ಜೋಡಿಸುತ್ತದೆಂದಿದ್ದಾರೆ. ಇದೊಂದು ಉತ್ತಮವಾದ ಹೋಲಿಕೆ. ಸೂಜಿ ಇತರರನ್ನು ಚುಚ್ಚಿ ನೋಯಿಸಲು ಬಳಸುವವರೇ ಹೆಚ್ಚಾಗಿರುವಾಗ, ಅಮ್ಮಿಯ ಕೈಯಲ್ಲಿರುವ ಸೂಜಿಯು ಮುರಿದ ಮನಸ್ಸುಗಳನ್ನು ಒಂದುಗೂಡಿಸುವ ಅಸ್ತ್ರವೆಂಬಂತೆ ಕವಿಯ ಕಣ್ಣಿಗೆ ಕಂಡಿದೆ. ಇದು ನಿಜಕ್ಕೂ ಸಾರ್ಥಕವಾದ ವಾಕ್ಯವಾಗಿದೆ. ಅಮ್ಮಿ ಯಾವಾಗಲೂ ಧರಿಸುವುದು ಹಾಲು ಬಿಳಿ ಸೀರೆ. ಆರಿಫ್ ರಾಜಾ ಅವರು ರಚಿಸಿರುವ ಹೊಲಿಗೆ ಯಂತ್ರದ ಅಮ್ಮಿ ಎಂಬ ಕವಿತೆಯಲ್ಲಿ ತಾಯಿಯ ನಿತ್ಯ ಉಡುಪಿನ ಬಗ್ಗೆ ಹೇಳುವಾಗ ಕವಿಯು ಈ ಮೇಲಿನ ಮಾತನ್ನಾಡಿದ್ದಾರೆ. ಹೊಲಿಗೆ ಯಂತ್ರದ ಮುಂದೆ ಕುಳಿತು ಬಟ್ಟೆ ಹೊಲಿದು ಜಗತ್ತಿಗೆಲ್ಲ ತಾಯಿ ಬಣ್ಣ ಬಣ್ಣದ ಬಟ್ಟೆಗಳನ್ನು ಉಡಿಸುತ್ತಿದ್ದಳು. ಬಣ್ಣವು ಸಂಭ್ರಮ, ಸಂತೋಷಗಳ ಪ್ರತೀಕ. ಆದರೆ ತಾನು ಮಾತ್ರ ಸದಾ ಹಾಲು ಬಿಳಿ ಸೀರೆ ಉಡುತ್ತಿದ್ದಳು. ಅದು ಸರಳತೆಯ ಪ್ರತೀಕ ಅಲ್ಲದೆ ಹಾಲಿನಷ್ಟು ಬಿಳಿ ಎನ್ನುವಾಗ ಅವಳ ಶುಭ್ರ ಸ್ವಚ್ಛ ವಸ್ತ್ರ ಸ್ವರೂಪವನ್ನು, ಅವಳ ಸರಳವಾದ ವ್ಯಕ್ತಿತ್ವವನ್ನು ಕವಿ ಇಲ್ಲಿ ಒಟ್ಟಿಗೆ ಚಿತ್ರಿಸಿದ್ದಾರೆನ್ನಬಹುದು. ನಮಾಜ್ ಎಂದರೆ ಜುಮ್ಮಾ, ಈದ್ ಎಂದರೆ ದೂದ್ ಖುರ್ಮಾ. ಶ್ರೀ ಆರಿಫ್ ರಾಜಾ ಅವರ ಹೊಲಿಗೆ ಯಂತ್ರದ ಅಮ್ಮಿ ಎಂಬ ಕವಿತೆಯಲ್ಲಿ ಈ ಮೇಲಿನ ವಾಕ್ಯವಿದೆ. ತಾಯಿಯ ವ್ಯಕ್ತಿತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತುಗಳನ್ನಾಡಿದ್ದಾರೆ. ಅಮ್ಮಿ ಬಡತನದಲ್ಲಿ ಬದುಕುತ್ತಿರುವವಳು. ಬಟ್ಟೆ ಹೊಲಿದು ಸಂಪಾದಿಸಿ ಕಟ್ಟಿಕೊಂಡ ಗಂಡನನ್ನು, 6 ಮಕ್ಕಳನ್ನು ಸಲಹುತ್ತಿರುವವಳು. ಹೀಗಾಗಿ ಅವಳಿಗೆ ಪ್ರತಿದಿನ 5 ಬಾರಿ ನಮಾಜ್ ಮಾಡಲು ಬಿಡುವಿಲ್ಲ. ಕೇವಲ ಶುಕ್ರವಾರದಂದು ಮಾತ್ರ ಆಕೆ ಪ್ರಾರ್ಥನೆ ಮಾಡುತ್ತಾಳೆ. ಶ್ರೀಮಂತರಂತೆ ಮಾಂಸಾಹಾರ ತಯಾರಿಸಲು ಆಕೆಯ ಬಳಿ ಹಣವಿಲ್ಲ. ಹಾಗಾಗಿ ಹಬ್ಬದ ದಿನಗಳಲ್ಲಿ ಆಕೆ ದೂದ್ ಖುರ್ಮಾ ಅಂದರೆ
ಶಾವಿಗೆ ಪಾಯಸ ಮಾಡಿದರೆ ಅದೇ ಹೆಚ್ಚು ಎಂದು ಕವಿಯು ವಿವರಿಸಿರುವ ಸಂದರ್ಭವೂ ಇದಾಗಿದೆ. ಕರುಳ ಕುಡಿಗಳೆಂದರೆ ಕನಸುಗಣ್ಣು. ಶ್ರೀ ಆರಿಫ್ ರಾಜ ಅವರ ಹೊಲಿಗೆ ಯಂತ್ರದ ಅಮ್ಮಿ ಎಂಬ ಕವಿತೆಯ ಕೊನೆಯಲ್ಲಿ ಈ ಮೇಲಿನ ವಾಕ್ಯವನ್ನು ಗಮನಿಸಬಹುದು. ತನ್ನ ಮಕ್ಕಳ ಬಗೆಗೆ ಅಮ್ಮಿಯು ಹೊಂದಿದ್ದ ಭಾವನೆಯನ್ನು ಕವಿಯು ಇಲ್ಲಿ ವಿವರಿಸಿದ್ದಾರೆ. ಕಷ್ಟದಲ್ಲಿ ಜೀವನ ಸಾಗಿಸಲು ಹೆಣಗುತ್ತಿರುವ ಅಮ್ಮಿಗೆ ತನ್ನ ಮಕ್ಕಳಾದರೂ ಸುಖವಾಗಿರಲೆಂಬ ಬಯಕೆ. ಜಗತ್ತಿನ ಎಲ್ಲ ತಾಯಿಯರೂ ಬಯಸುವಂತೆ ಅಮ್ಮಿಗೂ ತನ್ನ ಕರುಳ ಕುಡಿಗಳ ಬಗ್ಗೆ ಕಣ್ಣು ತುಂಬ ಕನಸುಗಳಿವೆ. ನಾಳೆ ಈ ಮಕ್ಕಳು ಚೆನ್ನಾಗಿ ಓದಿ ದೊಡ್ಡವರಾಗಿ ಸಂಪಾದಿಸಿ ಸುಖವಾಗಿರಲೆಂಬಂತಹ ಕನಸುಗಳು ಆಕೆಯ ಕಣ್ಣಿನಲ್ಲಿವೆ ಎಂಬುದನ್ನು ಕವಿಯು ಕರುಳ ಕುಡಿಗಳೆಂದರೆ ಕನಸುಗಣ್ಣು ಎಂಬ ಮಾತಿನ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಮ್ಮಿ ಏನನ್ನು ಪಾಲು ಮಾಡಿದಂತೆ ಬಟ್ಟೆ ಕತ್ತರಿಸುತ್ತಾಳೆ? ಅಮ್ಮಿಯು ರೊಟ್ಟಿಯನ್ನು ಪಾಲು ಮಾಡಿದಂತೆ ಬಟ್ಟೆ ಕತ್ತರಿಸುತ್ತಾಳೆ. ಚಕ್ರ ತಿರುಗಿಸಿದಂತೆ ಉರುಳುವುದು ಯಾವುದು? ಚಕ್ರ ತಿರುಗಿಸಿದಂತೆಲ್ಲ ಇತಿಹಾಸ ಒಂದು ಸುತ್ತು ಉರುಳುತ್ತದೆ. ಅಮ್ಮಿ ಯಾವಾಗ ಏನನ್ನು ಧರಿಸುತ್ತಾಳೆ? ಅಮ್ಮಿ ಯಾವಾಗಲೂ ಧರಿಸುವುದು ಹಾಲು ಬಿಳಿ ಸೀರೆ. ಅಮ್ಮಿ ಯಾವುದನ್ನು ಕಡಿದು ಹಾಕಲೆಂದು ಕತ್ತರಿ ಹಿಡಿದಿದ್ದಾಳೆ? ಲೋಕ ವಿಕಾರಗಳನ್ನು ಕಡಿದು ಹಾಕಲೆಂದು ಅಮ್ಮಿ ಕತ್ತರಿ ಹಿಡಿದಿದ್ದಾಳೆ. ಅಮ್ಮಿ ಜಗತ್ತಿಗೆ ಎಂತಹ ಬಟ್ಟೆಯನ್ನು ತೊಡಿಸುವಳು? ಅಮ್ಮಿ ಜಗತ್ತಿಗೆ ಬಣ್ಣ ಬಣ್ಣದ ಬಟ್ಟೆಯನ್ನು ತೊಡಿಸುವಳು. ಅಮ್ಮಿ ಮಗುವಿನಂತೆ ಯಾರನ್ನು ಸಾಕಿದಳು? ಅಮ್ಮಿ ಮಗುವಿನಂತೆ ತನ್ನ ಗಂಡನನ್ನು ಸಾಕಿದಳು. ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲವೆಷ್ಟು? ಅಮ್ಮಿ 1/4 ಶತಮಾನವನ್ನು ಹೊಲಿಗೆ ಯಂತ್ರದ ಜೊತೆ ಕಳೆದಿರುವಳು. ಎರಡು ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕತ್ತರಿ ಮತ್ತು ಸೂಜಿಗಳ ಕೆಲಸ ಯಾವುದು? ಕತ್ತರಿಯು ಬಟ್ಟೆಯಂತೆಯೇ ಲೋಕ ವಿಕಾರಗಳನ್ನು ಕತ್ತರಿಸಿ ಹಾಕುತ್ತದೆ. ಸೂಜಿಯು ಚಿಂದಿ ಬಟ್ಟೆಗಳನ್ನು ಕೂಡಿಸುವಂತೆ ಚಿಂದಿ ಮನಸ್ಸುಗಳನ್ನು ಜೋಡಿಸುತ್ತದೆ. ಅಮ್ಮಿಯನ್ನು ಸೃಷ್ಟಿಕರ್ತೆ ಎಂದು ಏಕೆ ಕರೆಯಲಾಗಿದೆ? ಅಮ್ಮಿಯು ಬಟ್ಟೆಗೆ ನಮೂನೆಯ ಆಕಾರ ಕೊಡುವುದರಿಂದ ಅಮ್ಮಿಯನ್ನು ಸೃಷ್ಟಿಕರ್ತೆ ಎಂದು ಕರೆಯಲಾಗಿದೆ. ಅಮ್ಮಿಯ ಬದುಕಿನಲ್ಲಿ ನಿರ್ಜೀವ ಬಟ್ಟೆಯ ಪ್ರವೇಶ ಹೇಗಾಯಿತು? ಅಮ್ಮಿಯ ಕಣ್ಣು, ಮೂಗು, ಹಣೆ ರೋಮಗಳಿಂದ ಇಳಿಯುವ ಉಪ್ಪು ನೀರಿನಿಂದಲೇ ನಿಗೂಢವಾದ ಅವಳ ಬದುಕಿನಲ್ಲಿ ನಿರ್ಜೀವ ಬಟ್ಟೆಯ ಪ್ರವೇಶವಾಯಿತೆಂದು ಕವಿ ಹೇಳಿದ್ದಾರೆ. ದಿಕ್ಕು ದೆಸೆಯಿಲ್ಲದೆ ಅಲೆಯುತ್ತಿರುವವರು ಯಾವುವು? ಹರಿದ ಚಂದ್ರ, ತೂತು ಬಿದ್ದ ನಕ್ಷತ್ರ, ಗ್ರಹಗಳೆಲ್ಲವೂ ದಿಕ್ಕು ದೆಸೆಯಿಲ್ಲದೆ ಅಲೆಯುವ ಅಲೆಮಾರಿಗಳಾಗಿದ್ದಾರೆಂದು, ಉಲ್ಕೆಗಳು, ಧೂಮಕೇತುಗಳು ಕೂಡ ಅಲೆಮಾರಿಗಳೇ ಎಂದು ಇಲ್ಲಿ ತಿಳಿಸಿದ್ದಾರೆ. ಹಾಸಿಗೆಯನ್ನು ಹೊಲಿದುಕೊಡುವಂತೆ ಅಮ್ಮಿಯನ್ನು ಕೇಳಲು ಕಾರಣವೇನು? ನಿದ್ದೆ ಬಾರದೆ ಒದ್ದಾಡುತ್ತಿರುವುದರಿಂದ
ಒಂದು ಹಾಸಿಗೆ ಹೊಲಿದು ಕೊಡುವಂತೆ ಕವಿಯು ಅಮ್ಮಿಯನ್ನು ಕೇಳಿದ್ದಾರೆ. ಅಮ್ಮಿಯ ಪಾಲಿಗೆ ನಮಾಜ್ ಮತ್ತು ಈದ್ ಎಂದರೆ ಯಾವುವು? ಅಮ್ಮಿಯ ಪಾಲಿಗೆ ನಮಾಜ್ ಎಂದರೆ ಜುಮ್ಮಾ ಮತ್ತು ಈದ್ ಎಂದರೆ ದೂದ್ ಖುರ್ಮಾ. 5 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅಮ್ಮಿಯ ಹೊಲಿಗೆ ಕೌಶಲ್ಯವು ಕವಿತೆಯಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ? ಅಮ್ಮಿಗೂ ಹೊಲಿಗೆ ಯಂತ್ರಕ್ಕೂ ಅವಿನಾಭಾವ ಸಂಬಂಧ. ಅಮ್ಮಿಯು ರೊಟ್ಟಿಯನ್ನು 2 ಪಾಲು ಮಾಡಿದಂತೆ ಬಟ್ಟೆಗೆ ಗಡಿಯನ್ನು ಕೊರೆದು ಕತ್ತರಿಸುವಳು. ಆನಂತರ ತುಂಡು ತುಂಡುಗಳನ್ನು ಸೇರಿಸಿ ಹೊಲಿದು ಒಂದು ಮಾಡುವಳು. ಮುಖವಾಡ ಒಡೆದು ಬಯಲಾಗುವಲು ಅವಳ ಒಂದು ಕೈಯಲ್ಲಿ ಕತ್ತರಿ ಇದೆ. ಲೋಕದ ಮಾನ ಕಾಪಾಡಲು ಇನ್ನೊಂದು ಕೈಯಲ್ಲಿ ಸೂಜಿ ಇದೆ ಎಂದು ಕವಿ ವರ್ಣಿಸಿದ್ದಾರೆ. ಅಮ್ಮಿಯು ಕಾಲಿನಿಂದ ಹೊಲಿಗೆ ಯಂತ್ರದ ಪೆಡಲನ್ನು ತುಳಿದಂತೆಲ್ಲ ಇತಿಹಾಸವು ಒಂದು ಸುತ್ತು ಉರುಳಿದಂತೆನಿಸುವುದು. ಸಂತೆಯಲ್ಲಿ ಕೊಂಡು ತಂದ ನಿರಾಕಾರ ಬಟ್ಟೆಗೆ ಅಮ್ಮಿಯು ಹೊಲಿಗೆ ಹಾಕಿ ರೂಪು ನೀಡುವಳು. ಬಟ್ಟೆಗೆ ಬಗೆ ಬಗೆಯ ಆಕಾರ ಕೊಡುವ ಅಮ್ಮಿಯ ಕೌಶಲ್ಯವು ಅವಳನ್ನು ಸೃಷ್ಟಿಕರ್ತೆಯ ಸ್ಥಾನಕ್ಕೇರಿಸಿದೆ. ಹೊಲಿಗೆ ಕಾಯಕದ ಮೂಲಕ ಮನೆ ಮತ್ತು ಲೋಕದ ಮಾನವನ್ನು ಅಮ್ಮಿ ಹೇಗೆ ಕಾಪಾಡಿದ್ದಾಳೆ? ಅಮ್ಮಿಯು ತನ್ನ ಹೊಲಿಗೆ ಕಾಯಕದ ಮೂಲಕ ಲೋಕದ ಮಾನವನ್ನು, ತನ್ನ ಮನೆಯ ಮಾನವನ್ನು ಕಾಪಾಡಿದ್ದಾಳೆಂದು ಕವಿ ಹೇಳಿದ್ದಾರೆ. ಬಣ್ಣ ಬಣ್ಣದ ಬಟ್ಟೆಗಳನ್ನು ಹೊಲಿದುಕೊಟ್ಟು ಎಲ್ಲರಿಗೂ ಧರಿಸಲು ವಸ್ತ್ರಗಳನ್ನು ಒದಗಿಸಿ ಅಮ್ಮಿಯು ಲೋಕದ ಮಾನವನ್ನೂ ಕಾಪಾಡುತ್ತಾಳೆ. ಗಂಡ ದುಡಿದು ತರುತ್ತಿಲ್ಲ, ಅವನನ್ನೂ ತನ್ನ 6 ಮಕ್ಕಳ ತುಂಬಿದ ಮನೆಯನ್ನು ಅಮ್ಮಿ ಸಲಹುತ್ತಾಳೆ. 25 ವರ್ಷ ಆಯಸ್ಸನ್ನು ಹೊಲಿಗೆ ಯಂತ್ರದೊಂದಿಗೆ ಕಳೆದಿರುವ ಅಮ್ಮಿಯು ಬೆವರು ಸುರಿಸಿ ದುಡಿದು ಮನೆಯ ಮಾನ ಹರಾಜಾಗದಂತೆ ಕಾಪಾಡಿದ್ದಾಳೆ. ಸರಳ ಜೀವನವನ್ನು ಪಾಲಿಸುತ್ತಾ ಬಟ್ಟೆ ಹೊಲಿದು ಹಣ ಸಂಪಾದಿಸುವ ಆ ಮೂಲಕ ತನ್ನ ಮನೆಯ ಮರ್ಯಾದೆಯನ್ನು ಅಮ್ಮಿಯು ಕಾಪಾಡಿದ್ದಾಳೆ. ಹಾಸಿಗೆಯನ್ನು ಹೊಲಿದು ಕೊಡುವಂತೆ ಅಮ್ಮಿಯನ್ನು ಕೇಳಲು ಕಾರಣಗಳೇನು? ಕವಿಯು ಅಮ್ಮಿಯನ್ನು ಒಂದು ಹಾಸಿಗೆಯನ್ನು ಹೊಲಿದು ಕೊಡುವಂತೆ ಕೇಳಿದ್ದಾರೆ. ಅವರು ಹೇಳುವಂತೆ ಹರಿದ ಚಂದ್ರ, ತೂತು ಬಿದ್ದ ನಕ್ಷತ್ರ ಇವೆರಡೂ ಇಸ್ಲಾಂ ಧರ್ಮದ ಸಂಕೇತಗಳು. ಯಾರದೋ ಚಾಟಿ ಏಟಿಗೆ ಅಂದರೆ ಧರ್ಮಾಂಧರ ದಾಳಿ, ಶೋಷಣೆಗೆ ಗುರಿಯಾಗಿ ನೆಲೆ ತಪ್ಪಿವೆ. ಗಿರ್ರನೆ ತಿರುಗುವ ಗ್ರಹ ಬುಗುರಿಗಳು ದಿಕ್ಕು ದೆಸೆಯಿಲ್ಲದೆ ಅಲೆಯುವ ಅಲೆಮಾರಿಗಳಾಗಿವೆ. ಆದ್ದರಿಂದ ಕವಿಯು ನಿದ್ದೆ ಬಾರದೆ ಒದ್ದಾಡುತ್ತಿರುವ ತನಗೆ ಒಂದು ಹಾಸಿಗೆಯನ್ನು ಹೊಲಿದು ಕೊಡುವಂತೆ ಅಮ್ಮಿಯನ್ನು ಕೇಳಿಕೊಂಡಿದ್ದಾರೆ. ಅಮ್ಮಿಯ ವ್ಯಕ್ತಿತ್ವ ಕವಿತೆಯಲ್ಲಿ ಒಡಮೂಡಿದ ಬಗೆಯನ್ನು ವಿವರಿಸಿ. ಆರಿಫ್ ರಾಜಾ ಅವರು ಹೊಲಿಗೆ ಯಂತ್ರದ ಅಮ್ಮಿ ಎಂಬ ಕವಿತೆಯಲ್ಲಿ ತಾಯಿಯ ವ್ಯಕ್ತಿತ್ವವನ್ನು ಸೊಗಸಾಗಿ ಚಿತ್ರಿಸಿರುವರು. ಬಿಳಿ ವಸ್ತ್ರ ಧರಿಸಿ ಸೂಜಿ ಕತ್ತರಿಗಳನ್ನು ಕೈಯಲ್ಲಿ ಹಿಡಿದು ಹೊಲಿಗೆ ಕೆಲಸದಲ್ಲಿ ನಿರತಳಾದ ಅಮ್ಮಿಯು ಲೋಕದ ಮತ್ತು ಮನೆಯ ಮಾನ ಕಾಪಾಡುವ ಕಾಯಕ ಯೋಗಿನಿಯಾಗಿದ್ದಾಳೆ. ಕಾಲು ಶತಮಾನಗಳ ಕಾಲದ ಹೊಲಿಗೆ ಯಂತ್ರದೊಡನಾಟ ಅವಳದು. ಯಾವುದನ್ನು ಬಹಿರಂಗವಾಗಿ ವ್ಯಕ್ತಪಡಿಸದ, ಎಲ್ಲವನ್ನೂ ಅಂತರಂಗದೊಳಗೆ ಹುದುಗಿಸಿಟ್ಟುಕೊಂಡ ನಿಗೂಢ ಬದುಕು ಅವಳದು. ರಟ್ಟೆ ಬೀಳುವ ತನಕ ರಾಟೆ ತಿರುಗಿಸಿ 6 ಮಕ್ಕಳನ್ನು ಆಕೆ ಸಲಹಿದ್ದಾಳೆ. ಗಂಡನನ್ನೂ ತನ್ನ ಮಕ್ಕಳಂತೆಯೇ ಪೊರೆದಿದ್ದಾಳೆ. ಅವಳಿಗೆ ತನ್ನ ಕರುಳ ಕುಡಿಗಳ ಬಗ್ಗೆ ಕಣ್ಣು ತುಂಬಾ ಕನಸುಗಳಿವೆ. ಮಕ್ಕಳನ್ನು ಅವಳು ಮರುಭೂಮಿಯಲ್ಲಿ ಅಪರೂಪಕ್ಕೆ ಸಿಗುವ ಹಸಿರು ಮಣ್ಣಿನಂತೆ ಪೋಷಿಸಿದ್ದಾಳೆ.